ಅದ್ರಾಗ ಅವಳು ಇದ್ದ. ನಾನು 3 ಮಂದಿ ಕರ್ಕೊಂಡು ಈ ಕಡೆ ದುಡಿನ. ಆದ್ರೆ ಅವ್ರಿಗೆ ಕೆಳ ಹೌದು, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯ. ಸಾವಿರಾರು ಎಕರೆ ವಿಶಾಲವಾಗಿರೋ ಈ ಜಲಾಶಯ ಬಹಳಷ್ಟು ಸುಂದರವಾಗಿದೆ. ಮಳೆಗಾಲದಲ್ಲಿ ಮೈದುಂಬಿ ಹರಿದಾಗ 100 ಅಡಿ ಮೇಲ್ಭಾಗದಿಂದ ಧುಮ್ಮುಕ್ಕುವ ಈ ನೀರು ತೇಟ್ ಜಲಪಾತದಂತೆ ಕಾಣುತ್ತದೆ. ಇದರಿಂದ ಬೆಂಗಳೂರು ಸೇರಿದಂತೆ ದೂರದ ಊರುಗಳಿಂದ ಪದೇ ಪದೇ ಜಲಾಶಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಆಗಮಿಸುತ್ತಾರೆ. ಅದರಲ್ಲಿ ಬೇಸಿಗೆ ಕಾಲ ಅಂತ ಪ್ರವಾಸಿಗರು ನೀರಲ್ಲಿ ಆಟ ಆಡಲೆಂದು ಆಗಮಿಸುತ್ತಾರೆ. ಹೀಗಿರುವಾಗ ಹಾವೇರಿ ಜಿಲ್ಲೆಯ ಮೂಲದ ಕುಟುಂಬದ ಬಾಲಕಿ ಬೆಂಗಳೂರಿನಲ್ಲಿ ವಾಸ ಇರುವ ಸಂಬಂಧಿಕರ ಮನೆಗೆ ಬೇಸಿಗೆ ರಜೆಗೆಂದು ಬಂದಿದ್ದಾರೆ. ಈ ವೇಳೆ ಬಾಲಕಿ ಮನೆಯಲ್ಲಿ ಇದ್ದು ಬೋರ್ ಆಗ್ತಿದೆ, ಪ್ರವಾಸಿ ತಾಣಗಳಿಗೆ ಕರೆದುಕೊಂಡು ಹೋಗಿ ಎಂದಿದ್ದಾರೆ. ಅದರಂತೆ ಇಂದು ಬಾಲಕಿ ಜೊತೆ 10 ರಿಂದ 15 ಜನ ಬಂದಿದ್ದಾರೆ. ತಾವು ತಂದಿದ್ದ ತಿಂಡಿ ತಿನಿಸುಗಳನ್ನ ತಿಂದು ಎಂಜಾಯ್ ಮಾಡಿದ್ದಾರೆ. ಈ ವೇಳೆ ಬಿಸಿ ಜಾಸ್ತಿ ಅಂತ ನೀರಲ್ಲಿ ಆಟವಾಡಲೆಂದು 4-5 ಜನ ನೀರಿನಲ್ಲಿ ಇಳಿದು ಆಟ ಆಡಿದ್ದಾರೆ. ಇವರ ನಡುವೆ ನೀರಿಗಿಳಿದಿದ್ದ 12 ವರ್ಷದ ಶಬಿಯಾ ಆಳವಾದ ಜಾಗದಲ್ಲಿ ಈಜಾಡಲು ಹೋಗಿದ್ದಾರೆ. ಅಷ್ಟೊತ್ತಿಗೆ ನೀರಿಗಿಳಿದಿದ್ದ ಎಲ್ಲರೂ ನೀರಿನಲ್ಲಿ ಸಿಲುಕಿದ್ದಾರೆ. ಇವರನ್ನ ದಡದಲ್ಲಿ ಇದ್ದ ಸಂಬಂಧಿ ಹದ್ರಾದ್ರಿ ಎಂಬುವವರು ನೀರಿಗಿಳಿದು 4-5 ಜನರನ್ನ ರಕ್ಷಿಸಿದ್ದಾನೆ. ಆದ್ರೆ ಅಷ್ಟೊತ್ತಿಗೆ ಬಾಲಕಿ ಶಬಿಯಾ ನೀರಿನಲ್ಲಿ ಮುಳುಗಿದ್ದಾಳೆ. ಎಷ್ಟು ಹುಡುಕಿದ್ರೂ ಕಿರುಚಾಡಿದ್ರೂ ಬಾಲಕಿಯ ದೇಹ ನೀರಿನಲ್ಲಿ ಮುಳುಗಿ ಹೋಗಿ ಪ್ರಾಣ ಕಳೆದುಕೊಂಡಿದ್ದಾಳೆ. ಸರ್, ನನ್ನ ಹೆಸರು ಹಜರತಿಲಿ ಅಂತ. ನಾವು ಗದಗ ಡಿಸ್ಟ್ರಿಕ್ಟ್ ಶಿರಟ್ಟಿ ತಾಲೂಕಿಂದ ಬಂದಿರೋದು. ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಅತ್ತಿ ಮಾವ ಇರ್ತಾರೆ. ನಾವು ರಜೆಗೆ ಅಂತೇಳಿ ಬಂದಿದ್ವಿ. ಇಲ್ಲಿ ಬಂದಾಗ ಎಲ್ಲ ಹುಡುಗರು ಇಲ್ಲ ನಾವು ರಜೆಗೆ ಅಂತ ಬಂದೀವಿ, ಎಲ್ಲರ ಸುತ್ತಾಡಕ್ಕೆ ಹೋಗೋಣ, ನಾವು ಒಂದು 15 ಜನ ಇದ್ದೀವಿ, ಸುತ್ತಾಡಕ್ಕೆ ಹೋಗೋಣ ಅಂತಂದರು. ನಾವು ಲೊಕೇಶನ್ನೆಲ್ಲ ಚೆಕ್ ಮಾಡಿದ್ವಿ ಮ್ಯಾಪ್ನಲ್ಲಿ. ಚಿಕ್ಕಬಳ್ಳಾಪುರ ಹತ್ರ ಒಂದು ಡ್ಯಾಮ್ ಇದೆ, ಅಲ್ಲಿ ಹೋಗೋಣ ಅಂತಂದ್ರೆ ಎಲ್ಲರೂ ಸೇರಿ ನಾವು ಡ್ಯಾಮ್ ಹತ್ರ ಬಂದ್ವಿ. ಆ ಕಡೆ ಹೋದ್ವಿ, ಆ ಕಡೆ ನೀರು ಇರಲಿಲ್ಲ. ಈ ಕಡೆ ಹೋಗಬೇಕಾದ್ರೆ ಒಬ್ಬರು ಕೇಳಿದ್ವಿ, ಇಲ್ಲ ಇಲ್ಲಿ ತುಂಬ ಜನ ವಿಚಾರ್ತಾರೆ, ಇಲ್ಲಿ ತುಂಬ ಜನ ಬರ್ತಾರೆ, ನೀವು ಹೋಗಿ ಅದಕ್ಕೇನು ಪ್ರಾಬ್ಲಮ್ ಆಗಂಗಿಲ್ಲ ಅಂದ್ರೆ. ನಾವು ಅಲ್ಲಿ ಹೋದ್ವಿ. ಇವರು ಹುಡುಗರು ಎಲ್ಲರೂ ನೀರಾಗ ಆಟ ಆಡಬೇಕಾದ್ರೆ ನಾವು ಸೈಡ್ ನಿಂತು ನೋಡಕತ್ತಿದ್ವಿ. ಇವ್ರು ಯಾವಾಗ ನೀರಿನಲ್ಲಿ ಅತಿ ಆಳಾಗಿ ಹೋದ್ರವ್ರು, ಆವಾಗ ಏನೈತಿ ನಾನು ಅವ್ರು ಕರ್ಕೊಂಬರಕ್ಕೆ ಹೋಗೀನಿ ರೀ. ಆದರೆ ಏನೈತಿ 3 ಮಂದಿ ನಾನು ಕಾಪಾಡೀನಿ. ಆದರೆ ಇನ್ನೊಬ್ರಿಗೆ ಆ ಹುಡುಗಿಗೆ ಕಾಪಾಡೋಕ್ಕಾಗಲಿಲ್ಲ. ಹಿಂತಿರುಗಿ ನೋಡೋಷ್ಟೆಲ್ಲ ಆಕೆ ಇರಲಿಲ್ಲ. ಆದರೆ ಲಾಸ್ಟ್ಗೆ ಏನೈತಿ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಎಮರ್ಜೆನ್ಸಿ ಕಾಲ್ಗೆ ಇದು ಮಾಡಿ ನಾವೆಲ್ಲ ಹುಡುಕಾಕಿ ಇದು ಮಾಡಿ, ಆದರೆ ಆಕೆ ಆ ಹುಡುಗಿ ಸತ್ತ ಹೆಣ ಸಿಕ್ಕಲ್ಲ. ಆ ಹುಡುಗರು ಹೇಳಿದ್ರೆ ದೊಡ್ಡವರು ಅವ್ರು 4 ಜನನ. ಆ ಹುಡುಗಿ ಅಂದರೆ ಸಣ್ಣಕ್ಕೆ ಅಂದ್ರೆ ಆ ಹುಡುಗಿ ಒಬ್ಬಕ್ಕೆ ಸಣ್ಣಕ್ಕೆ, ಉಳಿದವರೆಲ್ಲ ದೊಡ್ಡವ್ರ. ಎಲ್ಲಿ ಮುಂದಕ್ಕೆ ಹೊರಟೋಗಿ ಆಯ್ತಾ, ಹೇಗಾಗಿದೆ? ಇಲ್ಲ ಅವರು ಅಲ್ಲೇ ಆಟ ಆಡ್ಕೊತಿದ್ರು. ಹಂಗೆ ಆಟ ಆಡ್ಕೊಂಡು ಸ್ವಲ್ಪ ಹಿಂದ್ಗಡೆ ಹೋಗ್ಯಾರ. ಅಂದ್ರೆ ಅಲ್ಲಿ ದೊಡ್ಡ ಕಲ್ಲಿತ್ತಲ್ರಿ, ಅಲ್ಲೆಲ್ಲ ಇಷ್ಟ ಐತಿ, ಆಳ ಜಾಸ್ತಿ ಇಲ್ಲ ಅಂತಂದು ತಿಳ್ಕೊಂಡ್ರೆ ಅವರು ಸ್ವಲ್ಪ ಹಿಂದೆ ಹೋಗ್ಯಾರಲ್ಲ. ಎಲ್ಲರೂ ಒಬ್ರಿಗೊಬ್ರು ಇದು ಜಗಾಡಕತ್ಬಿಟ್ರೆ. ಆ ಟೈಮ್ನಾಗ ನಂಗೆ ಹೋಗಿ ನಾನು 3 ಮಂದಿಗೆ ತೊಗೊಂಬಂದೀನಿ. ಆದ್ರೆ ಆ ಹುಡುಗಿ ಒಂದು ಇದು ಕರ್ಕೊಂಬರೋಕ್ಕಾಗಲಿಲ್ಲ. ಇನ್ನು ಯಾವಾಗ ವಿಚಾರ ಗೊತ್ತಾಯಿತೋ ಸ್ಥಳಕ್ಕೆ ಅಗ್ನಿಶಾಮಕ ದಳ, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಮೃತ ದೇಹದ ಹುಡುಕಾಟ ನಡೆಸಿದ್ದಾರೆ. 1 ಗಂಟೆಗಳ ನಡೆಸಿದ ಕಾರ್ಯಾಚರಣೆಯಲ್ಲಿ ಬಾಲಕಿಯ ಮೃತದೇಹ ಪತ್ತೆ ಹಚ್ಚಿ ಹೊರತೆಗೆದಿದ್ದಾರೆ. ಆದರೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಇತ್ತೀಚೆಗೆ ಸಾವಿರಾರು ಪ್ರವಾಸಿಗರು ಉಚ್ಚಾಟ ಹಾಡುತ್ತಿದ್ದಾರೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನೀರಿನಲ್ಲಿ ಇಳಿಯುವ ಪ್ರವಾಸಿಗರು ಉಚ್ಚಾಟ ನಡೆಸಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಜಲಾಶಯಕ್ಕೆ ಇಳಿಯಬಾರದು ಎಂದು ನಾಮಫಲಕವಿದ್ರೂ ಕೇಳದ ಪ್ರವಾಸಿಗರು ನೀರಿಗಿಳಿದು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಕೆರೆ ಅಂಗಳದಲ್ಲಿ ಸೂಕ್ತವಾದ ತಂತಿ ವ್ಯವಸ್ಥೆ ಇಲ್ಲ, ಪೊಲೀಸ್ ವ್ಯವಸ್ಥೆ ಇಲ್ಲದೆ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವು ಇಲ್ಲಿಗೆ ಬಂದು ಹೆಚ್ಚು ಕಡಿಮೆ 2006ರಲ್ಲಿ ಬಂದಿರೋದು. ನಮ್ಮದು ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು, ರಂಗವನಹಳ್ಳಿ ಅಂತ ನಮ್ಮದು. ನಾವು ಬಂದು ಇಲ್ಲೇ ಪೋಸೆಟಳ್ಳಿಗೆ ನೆಲ ಆಗಿದ್ದೀವಿ. ಇಲ್ಲಿ ಬಂದು ನಾನು ಈ ಕೆರೆಗೆ ಬ್ಯಾಟೆ ಆಡೋಕ್ಕೆ ಹಚ್ಚಿ ಒಂದು ಮೀನು ಹಿಡಿಯೋಕ್ಕೆ ಒಂದು 16 ವರ್ಷ ಆಯ್ತು. ಇಲ್ಲಿ 16 ವರ್ಷಕ್ಕೆ ಎಷ್ಟು ಹೆಣ್ಗಳು ನೋಡಿದ್ದು ನಾನು. ಪ್ರತಿಯೊಬ್ಬರು ಇಲ್ಲಿ ಬರ್ತಾರೆ, ಇಲ್ಲಿ ಇಳಿಬೇಡ್ರಪ್ಪ, ಇಲ್ಲಿ ಗುಣಿಗಳವೆ, ಇಲ್ಲಿ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಇಲ್ಲಿ ಬರ್ತಾರೆ, ಸೀದಾ ಗುಣಿಗಳಿಗೆ ಹೋಗಿ ಬಿದ್ದು ಸಾಯ್ತಾರೆ. ಸತ್ತರೆ ಫಸ್ಟ್ ಪಾಯಿಂಟ್ ನಮಗೆ ಫೋನ್ ಮಾಡೋದು ನಮಗೆ. ನಾವು ಅದಕ್ಕೆ ಆ ಭಯದಿಂದ ಫಸ್ಟಿಗೆ ತಿಳಿಸ್ತೀವಿ, ಇಲ್ಲಿ ಗುಣಿಗಳವಪ್ಪ ಬೇಡ ಅಂದರೆ ಅವ್ರು ಕೇಳಲ್ಲ. ಅಲ್ಲಿಗೂ ಅಲ್ಲಿ ಹೋಗ್ತಿದ್ರು ಬೋಟಿಂಗ್ ಹತ್ರ, ಅಲ್ಲಿ ಕಾಂಪೌಂಡ್ ಹಾಕ್ಸಿದ್ದೀವಿ, ಅವರೇ ಭೂಷಣ ಅನ್ನೋರು. ತಿರ್ಗಿ ಇಲ್ಲಿ ಹಾಕ್ಸ್ಬೇಕಂತೆ ನಮಗೆ ಈ ಗೌರ್ಮೆಂಟ್ ಅವ್ರಿಗೆ ತಾನೇ ಇರೋದು ಇವೆಲ್ಲ ನೋಡ್ಕೊಳ್ಳೋಕ್ಕೆ. ಈಗ ಬಿದ್ದು ಸತ್ತಾಗ ಯಾರು ಹೊಣೆ ಅದಕ್ಕೆ?
ಇಲ್ಲೆಲ್ಲ ಎಲ್ಲ ಎಷ್ಟು ಜನ ಹೇಳಿ ಪ್ರತಿಯೊಬ್ಬ ಹುಡುಗರಿಗೂ ಹೇಳ್ತೀವಿ ನಾವು ಇಲ್ಲಿ ಬರಬೇಡ್ರಿ ಅಂತ ಹೇಳಿದ್ರೆ ಕೇಳಲ್ಲ. ಇಲ್ಲಿ ನಾವು ಹೇಳೋದು ಎಷ್ಟು ಹೇಳೋಕೆ ಹೊಡಿಯೋಕ್ಕಾಗುತ್ತೆ ಅವ್ರನ್ನ? ನಮಗೇನು ಪರ್ಮಿಷನ್ ಆಯಿತು ಹೊಡಿಯೋಕ್ಕೆ? ಹೇಳಿದರೆ ಕೇಳ್ತಾರೆ, ಇಲ್ಲಾಂದರೆ ಹೋಗ್ತಾರೆ. ಅವ್ರು ಇಷ್ಟ ಅಂತಂದು ಸುಮ್ಮನೆ ಹೋಗ್ತಾ ಇರೋದು. ಅವ್ನು ಪಾಪ ಭೂಷಣ್ ಅಲ್ಲೇನ ಸತ್ತರೆ ನಮ್ಮ ಬೋಟಿಂಗ್ ಎಡವಟ್ಟಾಗುತ್ತೆ ಅಂತ ಕಾಂಪೌಂಡ್ ಹಾಕ್ಸ್ದ. ಆ ಕಾಂಪೌಂಡ್ ಹಾಕಿದಾಗ್ಲಿಂದ ಇಲ್ಲಿ ಬಂದು ಸಾಯ್ತಾರೆ. ಒಟ್ಟಾರೆ ಬೇಸಿಗೆ ರಜೆಗೆಂದು ಹಾವೇರಿಯಿಂದ ಬೆಂಗಳೂರಿಗೆ ಸಂಬಂಧಿಕರ ಮನೆಗೆ ಬಂದಿದ್ದ ಬಾಲಕಿ ಈಗ ಚಿಕ್ಕಬಳ್ಳಾಪುರ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಈಜಲು ಹೋಗಿ ತನ್ನ ಜೀವ ಕಳೆದುಕೊಂಡಿದ್ದಾಳೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.